ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಮಕ್ಕಳ, ನಾನು ಈ ಕವನ ಅಥವಾ ಈ ಭಾವಗೀತೆಯನ್ನ ಯಾಕೆ ಆಡಿದೆ ಅಂತಂದ್ರೆ, ಈ ಹಾಡನ್ನ ನಾವು ಸಾಮಾನ್ಯವಾಗಿ ಕೇಳಿದ ತಕ್ಷಣ ನಮಗೆ ಸಾಮಾನ್ಯವಾಗಿ ಅನ್ಸೋದು ಯಾವುದೋ ಒಬ್ಬ ಯುವಕ ತನ್ನ ಪ್ರೇಯಸಿಗಾಗಿ ನೋಡುವ ಅಥವಾ ತನ್ನ ಪ್ರೇಯಸಿಯ ಜೊತೆಗೆ ಇದ್ದಂತಹ ಕೆಲವೊಂದು ಸುಂದರ ಕ್ಷಣಗಳನ್ನ ಕಳೀಲಿಕ್ಕೆ ಅಥವಾ ಆ ಸುಂದರ ಕ್ಷಣಗಳನ್ನ ಊಹಿಸಿ ಅನುಭವಿಸಿ ಬರ್ತಿರ್ತಕ್ಕಂಥದ್ದು ಅಂತ. ಆದರೆ ಇದೇ ಕವನವನ್ನು ಅಥವಾ ಇದೇ ಭಾವಗೀತೆಯನ್ನು ಬರೆದಂತಹ ಕವಿ ಒಂದು ಫಂಕ್ಷನ್ ಅಲ್ಲಿ, ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಈ ಸಾಂಗಿಗೆ ಅಂದ್ರೆ ಈ ಒಂದು ಭಾವಗೀತೆಗೆ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಡ್ಯಾನ್ಸ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಕವಿ ಏನ್ ಈ ಸಾಂಗನ್ನು ಬರೆದಿದ್ದಾರೆ, ಅವರು ಆ ಕಾರ್ಯಕ್ರಮದಿಂದ ಸ್ವಲ್ಪ ಹೊತ್ತು ಆ ಹಾಡು ಮುಗಿಯೋವರೆಗೂ ಆಚೆ ಇದ್ದು ಆ ನಂತರ ಬಂದು ಜಾಯ್ನ್ ಆಗ್ತಾರೆ. ಯಾಕಪ್ಪ ಅಂತಂದ್ರೆ, ಈ ಕವಿ ಈ ಗೀತೆಯನ್ನು ಬರೆದಾಗ, ನೀ ಹಿಂಗ ನೋಡಬೇಡ ಗೀತೆಯನ್ನು ಬರೆದಾಗ ಸಂದರ್ಭ ಏನಿರುತ್ತಪ್ಪ ಅಂತಂದ್ರೆ, ಆತನ ಮಗು ಸತ್ತೋಗಿರುತ್ತೆ, ಅವನು ದೂರದಲ್ಲಿ ಎಲ್ಲೋ ಇರ್ತಾನೆ. ಅಂತ ಸಂದರ್ಭದಲ್ಲಿ ಮಗುನ ಹೆಣ ಇಟ್ಕೊಂಡು ಆತನ ಹೆಂಡತಿ ಕಾಯ್ತಾ ಇರ್ತಾರೆ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಮಗುನ ಹೆಣವನ್ನು ಮುಂದೆ ಇಟ್ಕೊಂಡಂತಹ ಹೆಂಡತಿ ಆ ಕವಿಯನ್ನ ನೋಡ್ತಾಳೆ. ಆ ನೋಟವನ್ನ ಕಂಡು ಹೆದರಿ ಬೆಚ್ಚಿ ಅಥವಾ ಭಯಭೀತಿಯಿಂದ ಒಂದು ನೋವಿರುತ್ತಲ್ಲ, ಆ ಮಗುವಿನ ಸಾವು, ಅವನ ಸಾವಿಗೆ ಆ ಹೆಂಡತಿ ಪಡೆದಿರ್ತಕ್ಕಂತಹ ದುಃಖ, ಈ ಎಲ್ಲಾ ಸಂದರ್ಭ ಮಿಳಿತವಾಗಿ ಬರೆದಂತಹ ಸಾಂಗೆ ನೀ ಹಿಂಗೆ ನೋಡಬೇಡ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕವಿ ಬಗ್ಗೆ ನಿಮ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ಬೇಕು. ಈ ಕವಿ ನಮ್ಗೆಲ್ಲರಿಗೂ ತುಂಬಾ ಗೊತ್ತಿರುವ, ಯಾಕೆಂತಂದ್ರೆ ಭಾರತದಲ್ಲಿ ಕನ್ನಡ ಸಾಹಿತ್ಯ ಕಂಡಂತಹ ಪ್ರಬುದ್ಧ ಅಥವಾ ಅತ್ಯುಚ್ಚ ಕವಿ. ಈಗ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಆಧುನಿಕ ಕನ್ನಡದ ರನ್ನ ಅಂತಾನೆ ಕರಿಬಹುದು. ಜೊತೆಗೆ ಇವರಿಗೆ ಭಾರತ ಸರ್ಕಾರ ಸಾಹಿತ್ಯಕ್ಕೆ ಕೊಡ್ತಕ್ಕಂತಹ ಶ್ರೇಷ್ಠ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಜೊತೆಗೆ ನಾವು ಎಷ್ಟೊಂದು ಭಾವಗೀತೆಗಳನ್ನ ಕೇಳ್ತಾ ಹೋದಾಗ ಈ ಕವಿಯ ಭಾವಗೀತೆಗಳೇ ಅತಿ ಹೆಚ್ಚು ಪ್ರಶಸ್ತವಾಗಿ. ಜೊತೆಗೆ ನಮ್ಮ ಕನ್ನಡದ ಒಂದು ಮಾತಿದೆ, ಏನಂತಂದ್ರೆ, ಕನ್ನಡ ಭಾಷೆಯಲ್ಲಿ ಯಾಕೆ ಅಂತಹ ಅತ್ಯುತ್ತಮವಾದ ಸಂಗೀತಕ್ಕೆ ಉಳ್ಳಂತಹ ಭಾವಗೀತೆಗಳು ರಚನೆ ಆಗ್ತವೆ ಅಂತ. ಯಾಕೆಂತಂದ್ರೆ ನಮ್ಮ ಭಾಷೆಯಲ್ಲಿ ಒಂದು ಸಂಗೀತ ಇದೆ ಅಂತ. ನಮ್ಮ ಕನ್ನಡ ಭಾಷೆಗೆ ಸಂಗೀತವನ್ನು, ನಮ್ಮ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತಹ ಸಂಗೀತವನ್ನ ಎತ್ತಿ ತೋರಿಸಿದವರು ನಮ್ಮ ದ.ರಾ ಬೇಂದ್ರೆಯವರು. ಈ ದ.ರಾ ಬೇಂದ್ರೆಯವರ, ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಸುಂದರವಾದಂತಹ ಒಂದು ಪದ್ಯ ನಿಮಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರುವಾಗ ಅದರ ಹೆಸರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಇಲ್ಲಿ ಹಕ್ಕಿ ಯಾವುದು, ಆ ಹಾರಿದ್ಯಲ್ಲಿ ನಾವು ನೋಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ದ.ರಾ ಬೇಂದ್ರೆಯವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಹುಟ್ಟಿದ್ದು 1896ರಲ್ಲಿ ನಮ್ಮ ಧಾರವಾಡದ ಸಾಧನಕೇರಿ, ಅಂದ್ರೆ ಧಾರವಾಡ ಸಿಟಿನಲ್ಲೇ ಸಾಧನಕೇರಿ ಅಂತ. ಅಂದ್ರೆ ನನಗೆ ಸಾಧನಕೇರಿ ಅಥವಾ ಧಾರವಾಡ ಅಂತ ನೆನೆಸ್ಕೊಂಡ ತಕ್ಷಣ ಮನಸ್ಸು ಒಂಥರ ಸಂತೋಷವಾಗ್ತದೆ. ಯಾಕೆಂತಂದ್ರೆ ಈ ನಮ್ಮ ದ.ರಾ ಬೇಂದ್ರೆಯವರು ನಡೆದಾಡ್ತಕ್ಕಂತಹ ಆ ಸಾಧನಕೇರಿ ಸುತ್ತಮುತ್ತ ಪ್ರದೇಶಗಳನ್ನ ನಾನು ಕಣ್ಣಾರ ಅಥವಾ ಅಲ್ಲೇ ಸುತ್ತಾಡಿ ಅನುಭವಿಸಿ ಬಂದಂತಹ ಜಾಗ ಅದು. ನನಗೆ ನಿಜವಾಗ್ಲೂ ದ.ರಾ ಬೇಂದ್ರೆಯವರ ಬದುಕನ್ನು ಅಭ್ಯಾಸ ಮಾಡ್ತಾ ಹೋದಾಗ ದ.ರಾ ಬೇಂದ್ರೆಯವರ ಬದುಕನ್ನ ಕಂಡು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯಿತು. ಒಂದು ಮಾತಿದೆ ಕನ್ನಡದಲ್ಲಿ, ಬೇಂದ್ರೆಯವರು ಹೇಳ್ತಕ್ಕಂಥದ್ದು. ಈ ಬೇಂದ್ರೆಯವರು ಅಷ್ಟೊಂದು ಸುಂದರವಾಗಿ ಗೀತೆಗಳನ್ನ ಅಥವಾ ಕವನಗಳನ್ನ ಹೇಗೆ ಬರೋದು ಅಂತಂದ್ರೆ, ದ.ರಾ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ಬೇಂದ್ರೆ ಆಗ್ತಾರೆ ಅಂತ. ಅಂದ್ರೆ ಬೇಯೋದು ಅಂತಂದ್ರೆ ನಮಗೆ ಗೊತ್ತು, ಅಕ್ಕಿ ಅನ್ನ ಆಗ್ಬೇಕು ಅಂತಂದ್ರೆ ಅದು ಎಷ್ಟು ಶಾಖವನ್ನು ಹಾಕಬೇಕು ಅಂತ. ಈ ರೀತಿ ಬದುಕಲ್ಲಿ ಕ್ಷಣ ಕ್ಷಣವೂ ನೋವುಗಳನ್ನುಂಡಂತಹ ವ್ಯಕ್ತಿ ಏನಾಗ್ತಾನೆ ಅಂತಂದ್ರೆ, ಬೇಂದ್ರೆಯವರು ಹೇಳ್ತಾರೆ ಕವಿ ಆಗ್ತಾನೆ ಅಥವಾ ಬೇಂದ್ರೆ ಆಗ್ತಾರೆ ಅಂತ. ಯಾಕೆಂದ್ರೆ ಕನ್ನಡದಲ್ಲಿ ಬಹುಶಃ ಇಂಥ ಕವಿ ಹಿಂದೆ ಬಂದಿದ್ದಿಲ್ಲ, ಮುಂದೆ ಬರ್ಲಿಕ್ಕೂ ಇಲ್ಲ. ಅಂತಹ ಮಹಾನ್ ಕವಿಯು ಈ ಸಾಧನಕೇರಿ ಮಕ್ಕಳು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಹೋಗ್ಬೇಕು, ಮತ್ತೆ ಆ ಜಾಗವನ್ನು ನೋಡ್ಬೇಕು. ಯಾಕೆಂತಂದ್ರೆ ಪುಣ್ಯ ಭೂಮಿ ಅಂತ ನಾವು ಎಲ್ಲೆಲ್ಲ ಹೋಗ್ಬೇಕಾಗಿಲ್ಲ. ನಮ್ಮ ಇಂತಹ ಮಹಾನ್ ಕವಿಗಳು, ಮಹಾನ್ ವ್ಯಕ್ತಿಗಳು ಹುಟ್ಟಿದ ಜಾಗವೇ ಪುಣ್ಯಭೂಮಿ ಆಗಿರುತ್ತೆ. ಅಂತ ಜಾಗವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ. ಇಲ್ಲಿ ಬದುಕಿ, ಇಲ್ಲಿ ಓಡಾಡಿದಂತಹ ಕವಿ ನಮ್ಮ ಮುಂದೆ ಅಥವಾ ನಮ್ಮ ಸುತ್ತಮುತ್ತ ಇದ್ದು ಇಷ್ಟು ಮಹತ್ವದವಾದನ್ನ ಕೊಟ್ಟರು ಅಂತ. ಇನ್ನು ಇವರ ವೃತ್ತಿ ಬಂದ್ರೆ ಇವರು ಶಿಕ್ಷಕರಾಗಿರ್ತಾರೆ. ಇವರು ಧಾರವಾಡ ಮತ್ತೆ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಕಡೆ
ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇವರು ಬದುಕಿದ ಒಂದು ಕುತೂಹಲಕಾರಿ ಅಂಶ ಏನು ಅಂತಂದರೆ, ಇವರು ಡಿಗ್ರಿ ಆಗಿ ಮಾಸ್ಟರ್ ಡಿಗ್ರಿ ಸೇರ್ಬೇಕಾದ್ರೆ ತುಂಬ ಗ್ಯಾಪ್ ಆಗ್ತದೆ, ಅಂದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇವರು ಸ್ವಲ್ಪ ಟೀಚರ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಹೈಸ್ಕೂಲ್ ಟೀಚರ್ ಆಗಿದ್ದಾಗ ಇವ್ರಿಗೆ ಒಬ್ಬ ಶಿಷ್ಯ ಇರ್ತಾರೆ. ಅವ್ರ ಹೆಸರು ವೀಕ್ರು ಗೋಕಾಕ್ ಅಂತ, ನಮಗೆಲ್ಲರೂ ಗೊತ್ತಿರೋದು. ಇಲ್ಲೇನಾಗುತ್ತೆ ಅಂತಂದರೆ, ಇವರು ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿಗೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಮಹಾರಾಷ್ಟ್ರದ ಯೂನಿವರ್ಸಿಟಿನಲ್ಲಿ ಅವರು ಮಾಸ್ಟರ್ ಡಿಗ್ರಿ ಓದೋ ಸಂದರ್ಭದಲ್ಲಿ ಇವರಿಗೆ ಒಬ್ಬರು ಶಿಕ್ಷಕರು, ಒಬ್ಬರು ಪ್ರಾಧ್ಯಾಪಕರು ಇರ್ತಾರೆ. ಅವರ ಹೆಸರು ವೀಕ್ರು ಗೋಕಾಕೆ. ಅಂದರೆ ಒಬ್ಬ ಶಿಷ್ಯ ಒಬ್ಬ ಗುರುಗಳ ಕೈಯಲ್ಲಿ ಕಲ್ತಕ್ಕಂತಹ ಶಿಷ್ಯ ಮುಂದೆ ಅದೇ ಗುರುಗಳು ತಮ್ಮ ಮುಂದಿನ ಅಧ್ಯಯನ ಮಾಡಬೇಕಾದ್ರೆ ಆ ಅಧ್ಯಯನಕ್ಕೆ ಗುರುಗಳಾಗಿರ್ತಾರೆ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ, ವೀಕ್ರು ಗೋಕಾಕರು ಆ ಬೇಂದ್ರವ್ರಿಗೆ ಹೇಳಿದಂತೆ, ಸರ್ ಕ್ಲಾಸ್ ರೂಮಲ್ಲಿ ನಾನು ನಿಮಗೆ ಟೀಚರು, ಕ್ಲಾಸ್ ರೂಮಿಂದ ಆಚೆ ಬಂದ ತಕ್ಷಣ ನೀವು ನನಗೆ ಗುರುಗಳು ಅಂತ. ಇಲ್ಲಿ ಇನ್ನೂ ಒಂದು ವಿಶೇಷವಾದದ್ದು ಏನಂತ ಗಮನಿಸಬೇಕಾಗಿದೆ ಅಂತಂದರೆ, ಬೇಂದ್ರೆ ಅವರು ಡಿಗ್ರಿಲಿ ಎಕ್ಸಾಮ್ ಬರೆದಿರ್ತಾರೆ. ಆ ಎಕ್ಸಾಮಲ್ಲಿ ಅವ್ರಿಗೆ ಬಂದಂತಹ ಮಾರ್ಕ್ಸ್ ಬಹುಶಃ 38 39 ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ಯಾವುದೋ ಒಂದು ಕವನ, ಯಾವುದೋ ಒಂದು ಸಾಹಿತ್ಯ ಬಗ್ಗೆ. ಏನಾಗುತ್ತಪ್ಪ ಅಂತಂದರೆ, ಇವರ MA ತರಗತಿಯಲ್ಲಿ 3 ಜನ ವಿದ್ಯಾರ್ಥಿಗಳಿರ್ತಾರೆ. ಅದರಲ್ಲಿ ದರಾ ಬೇಂದ್ರವರು. ಆ ಬೇಂದ್ರವರಿಗೆ 38 39 ಮಾರ್ಕ್ಸ್ ಬಂದಿರುತ್ತೆ. ಆ ಇಬ್ಬರು ಸ್ನೇಹಿತರಿಗೆ ಒಬ್ಬನಿಗೆ 68, ಇನ್ನೊಬ್ಬನಿಗೆ 74 ಸಮಥಿಂಗ್ ಏನೋ ಮಾರ್ಕ್ಸ್ ಬಂದಿರುತ್ತೆ. ಇದನ್ನ ಬೇರೆ ಯಾವ ವೀಕ್ರು ಗೋಕಾಕ್ ಬೇರೆ ಯಾವ ಉಪಾಧ್ಯಾಯರು ವ್ಯಾಲ್ಯೂಯೇಷನ್ ಮಾಡಿರ್ತಾರೆ. ವ್ಯಾಲ್ಯೂಯೇಷನ್ ಮಾಡಿ ಆದಾಗ ಆ ಪ್ರಾಧ್ಯಾಪಕರಿಗೆ ಗೊತ್ತಾಗುತ್ತೆ, ಆ ಕವನ ಏನಿದೆ ಅದು ಬರೆದವರು ದರಾ ಬೇಂದ್ರವರು ಅಂತ. ಅಂದರೆ ಆ ಕವಿ ತಾನೇನು ಅಂದ್ಕೊಂಡ್ ಬರ್ದಿದ್ನೋ ಅದನ್ನ ವಿವರಣೆ ಮಾಡಿದಾಗ ಆ ಕವಿಗೆ ಸಿಕ್ಕಿದ ಮಾರ್ಕ್ಸ್ ಬರೀ 38 ಅಂತಂದ್ರೆ ನಿಜವೂ ಆಶ್ಚರ್ಯವಾಗಂತದ್ದು. ಯಾಕೆಂದ್ರೆ ನಾನು ಇದು ಕೇಳಿದಾಗ ನಾನು ಒಂದು ಕ್ಷಣ ಬೆಚ್ಚಿ ಬಿದ್ದೆ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ತಾನೇ ಬರೆದಂತಹ ವಿಷಯ ಅಥವಾ ತಾನೇ ಬರೆದಂತಹ ಕವನವನ್ನ ಡಿಗ್ರಿನಲ್ಲಿ ತಾನೇ ಓದಿ ತನ್ನ ವಿವರಣೆಯನ್ನು ಕೊಟ್ಟರೆ ಆ ವಿವರಣೆ ಒಪ್ಪಲಿಕ್ಕೆ ಆಗಲಿಲ್ಲ ಅಂತ. ಅಂದ್ರೆ ಇಷ್ಟೊಂದು ವಿಶೇಷತೆ ಒಳಗೆ ಇಳಿದಂತಹ ಕವಿ ನಮ್ಮ ದರಾ ಬೇಂದ್ರವರು. ಆ ದರಾ ಬೇಂದ್ರವರು ಅತ್ಯಂತ ಹೆಚ್ಚು ಬರೆದಿದ್ದು ಕವನ ಸಂಕಲನವನ್ನ. ಇನ್ನು ಸಾಹಿತ್ಯ ಪ್ರಕಾರಕ್ಕೆ ಬಂದರೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ 5 ಪ್ರಕಾರಗಳಿದೆ: ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಅಂತ. ಇವರು ನವೋದಯ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು. ನವೋದಯ ಅಂತಂದ್ರೆ ಇವರು ಆಧುನಿಕ ಕನ್ನಡ ಕವಿಗಳಲ್ವೇ. ಆಧುನಿಕ ಕನ್ನಡ ಕವಿಗಳು ಅಂದ್ರೆ ಇವರು ಬರ್ಲಿಕ್ಕಿಂತ ಮುಂಚೆ, ಈ BM ಶ್ರೀ ಅವರು ಅಥವಾ ಇವರೆಲ್ಲ ಬರ್ಲಿಕ್ಕಿಂತ ಮುಂಚೆ ಮುದ್ದಣ, ಪಂಪ, ರನ್ನಜ್ಜನ ಯಾರೇ ಬಂದ್ರು ನಮ್ಮ ಸಾಹಿತ್ಯದಲ್ಲಿರ್ತಕ್ಕಂತಹ ಪುರಾಣಗಳನ್ನ, ಕಥೆ ಇತಿಹಾಸಗಳನ್ನೇ ವರ್ಣನೆ ಮಾಡಿ ಬರೆದಿರ್ತಕ್ಕಂಥವ್ರು. ಈ ಹೊಸಗನ್ನಡ ಕವಿಗಳು BM ಶ್ರೀ ಅವರಿಂದ ಮುಂದಕ್ಕೆ ಏನ್ ಬರ್ತಾರೆ, ಇವರು ನಿಸರ್ಗವನ್ನ, ಸೌಂದರ್ಯವನ್ನ ವರ್ಣಿಸಿ ಅದರ ಮೂಲಕ ಜೀವನಕ್ಕೆ ಅಥವಾ ಅದರ ಮೂಲಕ ಭವ್ಯವಾದ ಬದುಕನ್ನ ಚಿತ್ರಿಸ್ತಕ್ಕಂತಹ ಒಬ್ಬ ಕವಿಗಳು. ಇದು ನಮ್ಮ ನವೋದಯ ಸಾಹಿತ್ಯದ ವಿಶೇಷತೆ. ನವೋದಯ ಸಾಹಿತ್ಯದಲ್ಲಿ ಪ್ರಮುಖವಾದ ಕವಿಗಳಂತಂದ್ರೆ BM ಶ್ರೀ ಅವರು, ನಮ್ಮ ಕುವೆಂಪು ಅವರು, ಬೇಂದ್ರೆ ಅವರು. ಈ ರೀತಿ ನವೋದಯ ಸಾಹಿತ್ಯ ಒಂದು ಶ್ರೇಷ್ಠವಾದಂತಹ ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು ನಮ್ಮ ಆಧುನಿಕ ಕನ್ನಡದಲ್ಲಿ. ಅಂತಹ ಸಾಹಿತ್ಯ ಪ್ರಕಾರದಲ್ಲಿ ಇದ್ದಂಥ ಇವರು ಅತಿ ಹೆಚ್ಚು ಬರೆದದ್ದು ಕವನಗಳನ್ನ. ಇವರ ನಮಗೆಲ್ಲರೂ ಗೊತ್ತಿರೋ ಹಾಗೆ ದರಾ ಬೇಂದ್ರೆಯವರ ಕವನ ಸಂಕಲನ 4 ತಂತಿ ಏನಿದೆ, ಇದಕ್ಕೆ ಶ್ರೇಷ್ಠ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಈ 4 ತಂತಿ ಬಗ್ಗೆ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ದಿನಗಟ್ಟಲೇಬೇಕು, ಅಂತಹ ವಿಶೇಷವಾದಂತಹ ಕೃತಿ. ಇನ್ನು ಇವರ ಇತರ ಕವನ ಸಂಕಲನಗಳನ್ನ ಯಾವ್ಯಾವತ್ತೋ ಏನು ನೋಡ್ತಾ ಬಂದ್ರೆ, ಇವು ಗರಿ, ಸಖಿಗೀತ, ಅರಳು ಮರಳು, ಮತ್ತೆ ಯಾವುದು ಉಯ್ಯಾಲೆ, ನಾದಲಿದೆ, ಈ ತರ ಇಷ್ಟೊಂದು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಜೊತೆಗೆ ಇವರಿಗೆ ಅರಳು ಮರಳು ಕೃತಿಗೆ ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅಂದ್ರೆ ಪ್ರಶಸ್ತಿಗೂ ಮೀರಿದಂತಹ ವ್ಯಕ್ತಿ. ಮಕ್ಕಳ ಇವರು ಸಾವಿನ ಸಂದರ್ಭದಲ್ಲಿ ಒಂದಷ್ಟು ಆಗುತ್ತೆ ಅಂತಂದ್ರೆ, ಇವರು ಯಾಕೆಂತಂದ್ರೆ ಇವರು ಕನ್ನಡದಲ್ಲಿ ಮಾತ್ರ ಅಲ್ಲ, ಮರಾಠಿನಲ್ಲಿ ಮತ್ತೆ ಇಂಗ್ಲಿಷಲ್ಲೂ ಕೂಡ ಸಾಹಿತ್ಯ ಬರೆದಂಥವ್ರು. ಇವರು ತಮ್ಮ ಅಂದ್ರೆ 1980 ಅಥವಾ 85 ಆಸುಪಾಸಿನಲ್ಲಿದ್ದಾಗ ಇವರು ಕೆಮಿಸ್ಟ್ರಿಗೆ ಹೊಸ ಒಂದು ವಿಭಿನ್ನವಾದಂತಹ ರೂಪುರೇಷೆಯನ್ನು, ಅದರಲ್ಲೂ ನಾವು ನೋಡ್ತಕ್ಕಂತಹ ಮಾಡರ್ನ್ ಪೀರಿಯಡ್ ಟೇಬಲ್ ಇದೆ, ಇವರು ಅವ್ರದೇ ಆದ ರೀತಿಯಲ್ಲಿ ಒಂದು ಪೀರಿಯಡ್ ಟೇಬಲ್ ಬರಲಿ ಕೊಡ್ತಾರೆ. ಇದನ್ನ ಕಂಡಂತಹ ಒಬ್ಬರು ಸೈಂಟಿಸ್ಟ್ ಬಂದು ಅವ್ರ ಹತ್ರ ಬಂದು ಹೇಳೋದು ಇದೇ ಮಾತು, ಇವ್ರು ಹೇಳೋ ವಿಷಯ ತುಂಬಾ ಸ್ಟಡಿ ಆಗ್ಲಿಕ್ಕಿದೆ, ಇದನ್ನ ತುಂಬಾ ಕಲಿಲಿಕ್ಕಿದೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಬದುಕಿನಲ್ಲಿ ಎಷ್ಟೆಷ್ಟು ವಿಶೇಷಗಳನ್ನ ಸಾಧಿಸಬಹುದು ಅನ್ನೋಕೆ ದರಾ ಬೇಂದ್ರವರು ಉದಾಹರಣೆ. ಜೊತೆಗೆ ತಮ್ಮ ಬದುಕಿನುದ್ದಕ್ಕೂ ನೋವುಗಳನ್ನೇ ಉಂಡಂತಹ ಬೇಂದ್ರೆ ನಮ್ಮ ಎಲ್ಲರ ಬದುಕಿನಲ್ಲಿ ಅಥವಾ ಎಲ್ಲ ಪ್ರಮುಖರ ಅಥವಾ ಎಲ್ಲ ಮನುಷ್ಯರ ಬದುಕಿನಲ್ಲಿ ಒಂದು ವಿಶೇಷವಾದದನ್ನು ಅಥವಾ ಒಂದು ವಿಶೇಷತೆಯನ್ನು ಸಾಧಿಸ್ತಾರೆ. ಅಂತಹ ಬೇಂದ್ರೆಯವರ ಮಹಾನ್ ಕೃತಿಯಾದ ಗರಿ ಕವನ ಸಂಕಲನದಿಂದ ನಮಗೆ ಈ ಪದ್ಯವನ್ನು ಕೊಟ್ಟಿದ್ದಾರೆ.
ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಮಗಳ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದ ತಕ್ಷಣ ನಮಗೆ ಕಳಿಸೋದು ಹಕ್ಕಿ ಸಾಮಾನ್ಯವಾಗಿ ಹಾರ್ತಾನೆ ಇರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ಇಲ್ಲೇನು ವಿಶೇಷ ಇದೆ? ಹಕ್ಕಿ ಹಾರೋದನ್ನ ನೋಡಿರ ಅಂತ ಕೇಳಿದ್ರಲ್ಲ, ಹಕ್ಕಿ ಹಾರೋದನ್ನ ನೋಡಿದ್ರೆ ಏನು ವಿಶೇಷ ಇದೆ ಅಂತ ನಾವು ನೋಡ್ತಾ ಹೊರಟಾಗ ಇಲ್ಲಿ ಕಂಡು ಬರತಕ್ಕಂತಹ ಹಕ್ಕಿ ಪಕ್ಷಿ ಅಲ್ಲ. ಇಲ್ಲಿ ಕಂಡು ಬರತಕ್ಕಂತಹ ಪಕ್ಷಿ ಅಥವಾ ಹಕ್ಕಿ ಕಾಲ ಅಂದರೆ ಸಮಯಕ್ಕೆ ಯಾವುದೂ ಎಣೆ ಇಲ್ಲ. ಸಮಯವನ್ನು ತಡೆದು ನಿಲ್ಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಸಮಯ ಹಾರ್ತಾ ಇದೆ ನೋಡಿದೀರ ಅಂತಂದ್ರೆ ಅದ್ರ ಕಡೆ ಹೋಗ್ತಾ ಇದೆ. ನೀನೇನ್ ಮಾಡ್ತಿದೀಯಾ? ನಿನ್ನ ಕೆಲಸ ಏನಿದೆ, ನೀನೇನ್ ಮಾಡ್ತಾ ಇದೀಯಾ ಅಂತ ತಿಳಿಸಿಕೊಡುವುದೇ ಇಲ್ಲಿ ನಮ್ಮ ಹಕ್ಕಿ ಹಾರ್ತಾ ನೋಡಿದೀರ. ಅಂದ್ರೆ ಸಮಯವನ್ನ, ಕಾಲವನ್ನ ಹಕ್ಕಿಗೆ ಸಮೀಕರಿಸಿ ಹಕ್ಕಿ ಹೇಗೆ ಹಕ್ಕಿ ತನ್ನ ಆಗ ಯಾಕೆಂತಂದ್ರೆ ನಾವಾಗ್ಬೋದು ನಮ್ಮ ಬಾರ್ಡ್ರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಅಥವಾ ನಮ್ಮ ದೇಶ ಅಂತ. ಹಕ್ಕಿಗಳಿಗೆ ಅದರ ಮಾರ್ಜಿನ ಹಾಕ್ತಾ ಇದೆಯಾ? ಆ ಥರ ಹಕ್ಕಿಗೆ ಯಾವುದೇ ಎಡೆ ಇಲ್ಲ ಅಥವಾ ಯಾವುದೇ ಒಂದು ಮಿತಿ ಇಲ್ಲ. ಅದೇ ರೀತಿ ಕಾಲಕ್ಕೆ ಮಿತಿ ಇಲ್ಲ, ನನಗೆ ಗೊತ್ತೇ ಇದೆ. ಈ ಎರಡನ್ನೂ ಸಮೀಕರಿಸಿ ನಮಗೆ ಪದ್ಯವನ್ನು ಕೊಟ್ಟಿದ್ದಾರೆ. ಅದೇ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮಕ್ಕಳ, ನಾವು ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋ ಒಂದು ಪದ್ಯವನ್ನು ಆರಂಭ ಮಾಡ್ತೀವಿ. ಮುಂಚೆ ಆ ಪ್ರವೇಶದಲ್ಲಿ ಸ್ವಲ್ಪ ವಿಷಯ ನೋಡೋಣ. ಎಲ್ಲರೂ ಪುಸ್ತಕವನ್ನು ತೆಗೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನೀವು ಪುಸ್ತಕವನ್ನು ತೆರೆದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಹೇಳಿದಾಗ ಅದರಲ್ಲಿ ಪ್ರವೇಶ ಆಗಿದೆ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೇ. ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ, ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಇಂತಹ ಭಾವಗೀತೆಯೊಂದನ್ನು ಇಲ್ಲಿ ಪರಿಚಯಿಸಲಾಗಿದೆ ಅಂತ ಅಂದರೆ, ನಾನು ಮೊದಲೇ ಹೇಳಿದಾಗೆ ನಮ್ಮ ಧಾರಾಬೇಂದ್ರೆಯವರು ಅತಿ ಹೆಚ್ಚು ಬರೆದಿರ್ತಕ್ಕಂಥದ್ದು ಭಾವಗೀತೆ, ಕವನ ಸಂಗ್ರಹ. ಅದರಲ್ಲಿ ಭಾವಗೀತೆ, ಇಲ್ಲಿ ಭಾವಗೀತೆ ಅಂದರೆ ಅಂತ ಬಿಟ್ಟಿದ್ದಾರೆ ಮಕ್ಕಳ. ಭಾವ ಅಲ್ಲೇ ಭಾವ ಅಂತಂದ್ರೆ ಒಬ್ಬ ಮನುಷ್ಯ ತಾನು ಬದುಕಿನಲ್ಲಿ ಕಂಡು ಅನುಭವಿಸತಕ್ಕಂತಹ ವಿಷಯಗಳಿಗೆ ಕಾವ್ಯ ರೂಪವನ್ನು ಅಥವಾ ಕವನ ರೂಪವನ್ನು ತಾಳಿದಾಗ ಅದು ಭಾವನೆಗಳ ಗೀತೆ ಆಗಿದೆ. ಆ ಭಾವನೆಗಳ ಗೀತೆಯೇ ಭಾವಗೀತೆಯಾಗಿದೆ. ಅಂತಹ ಭಾವಗೀತೆ ನಮ್ಮ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ತುಂಬಾ ಉತ್ಕೃಷ್ಟವಾದಂಥದ್ದು. ಯಾಕೆಂತಂದ್ರೆ ಯಾವುದೇ ವ್ಯಕ್ತಿ ಒಂದು ಕ್ಷಣ ಮೈ ಮರೆತು ತನ್ನ ಬದುಕನ್ನು ಅನುಭವಿಸತ ತನ್ನ ಬದುಕನ್ನು ನೆನಪಿಸ್ಕೊಂತಾನೆ ಅಂತಂದ್ರೆ ಅವನು ಭಾವಗೀತೆಯನ್ನು ಕೇಳುವಾಗ. ಹಾಗಾಗಿ ಆ ಭಾವಗೀತೆಯ ನೆಲೆ ಅತ್ಯಂತ ಉಚ್ಚ ಮಟ್ಟದ್ದು. ಇಲ್ಲ ಅದೇ ಹೇಳಿದ್ರು ಏಕೆಂದರೆ ಒಬ್ಬ ವ್ಯಕ್ತಿ ತಾನು ಅನುಭವಿಸಿದ ನೋವು ನಲಿವುಗಳನ್ನ ಅಥವಾ ಆ ಒಂದು ಕಂಡದ್ದು ಕೇಳಿದ್ದು ಎಲ್ಲ ವಿಷಯಗಳಿಗೆ ಒಂದು ಮೂರ್ತ ರೂಪವನ್ನು ಕೊಡುವುದೇ ಈ ಭಾವಗೀತೆಯನ್ನು. ಇದು ಪ್ರತಿಭಾವಂತರಿಂದ ಮಾತಾಡುವುದು ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯದ ಕವಿರಾಜ ಮಾರ್ಗ ಒಂದೇನಿದೆ, ನಮ್ಮ ಕನ್ನಡ ಸಾಹಿತ್ಯದ ಮೊದಲ ಕೃತಿ, ಅದನ್ನು ಹೇಳ್ತಾನೆ ನಮ್ಮ ಕನ್ನಡಿಗರು ಹೇಗಿದ್ರು ಅಂತಂದ್ರೆ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದ್ರೆ ಓದದೇ ಇದ್ರು, ಅಂದ್ರೆ ಯಾವುದೇ ಶಿಕ್ಷಣ ಇಲ್ಲದೆ ಇದ್ರು ಕಾವ್ಯ ಪ್ರಯೋಗ ಪರಿಣತ ಅಂದ್ರೆ ಕಾವ್ಯವನ್ನ ಪ್ರಯೋಗ ಮಾಡಲಿಕ್ಕೆ, ಕಾವ್ಯವನ್ನು ರಚಿಸಲಿಕ್ಕೆ ಪರಿಣತವಾಗಿದ್ರು ಅಂತ. ಅಂತಹ ಪ್ರತಿಭಾವಂತರಿಂದ ಸೃಷ್ಟಿಯಾದಂತಹ ಒಂದು ಹಕ್ಕಿ ಹಾರುತ್ತಿದೆ ನೋಡೋದು ಅಥವಾ ಇತರ ಭಾವಗೀತೆಗಳಲ್ಲಿ ಭಾವಗೀತೆಗಳು ಅಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ಇದು ಸಂಗೀತವನ್ನು ಅಥವಾ ಸಂಗೀತದ ರೂಪವನ್ನು ಪಡೆದಾಗ ಅದು ಶಕ್ತಿ ಇನ್ನೂ ಎಷ್ಟಾಗುತ್ತೆ ಅಂತ. ಬರೀ ಭಾವಗೀತೆಗಳನ್ನು ಓದಂಗಿದೆ. ಈಗ ನಾವೆಲ್ಲ ಹೇಳ್ತಾರೆ ನೀ ಹಿಂಗೆ ನೋಡೋಣ ನನ್ನ, ಬರೀ ನೀ ಹೆಂಗೆ ನೋಡೋಣ ನನ್ನ, ನೀ ಹಿಂಗೆ ನೋಡೋಣ ನನ್ನ ಅಂತ ಹೇಳಿದ್ರೆ ಅದು ವಿಶೇಷ ಅಂತ ಅನಿಸ್ತದೆ. ಹಾಗೆ ಆ ಒಂದು ಸಾಹಿತ್ಯಕ್ಕೆ ಅಲ್ಲಿ ಬರ್ತಕ್ಕಂತಹ ಕವನಕ್ಕೆ ಒಂದು ಸಂಗೀತದ ನೆಲೆಗಟ್ಟಿದೆ. ನಾವಾಗಲೇ ಹೇಳಿದಂಗೆ ನಮ್ಮ ಕನ್ನಡದಲ್ಲಿ ಭಾಷೆಯಲ್ಲೇ ಸಂಗೀತ ಇದೆ ಅಂತ. ಆ ಭಾಷೆಯಲ್ಲಿ ಸಂಗೀತ ಬಂದಕ್ಕಂತಹ ಮಹಾನ್ ಶ್ರೇಷ್ಠ ಕವಿತರ ಹೇಳಿ ಅವ್ರೊಂದು ಕವನ ಹಿಂಗಿದೆ. ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಅಂದ್ರೆ ಆ ತುಮ್ 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 ಅದು ಒಂಥರ ಈ ಜೇಂಗಾರ ಮಾಡ್ದಂಗೆ. ಹಂಗೆ ಪದಗಳಲ್ಲಿ ಆ ಭಾಷೆಯಲ್ಲಿ ಆ ವಿಷಯದಲ್ಲೇ ಸಂಗೀತ ಇದೆ. ಅಂತಹ ಭಾವಗೀತೆಗಳಿಗೆ ಸಂಗೀತ ಸೇರಿದಾಗ ಅದರ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಅಂತ.
ಇನ್ನು ಅದೇ ಥರ ಬರ್ತಕ್ಕಂಥದ್ದು ಧ್ವನಿಪೂರ್ಣವಾಗಿ ಹಾಡಲೇಬೇಕು ನಾವು. ಯಾಕೆಂತಂದ್ರೆ ನಾವು ಎಷ್ಟೊಂದು ಸಾಹಿತ್ಯಗಳು ನಾವು ಕಳೆದೋಗತಕ್ಕ ಎದೆ ತುಂಬಿ ಹಾಡಿದ್ರು ಅಂತ ಹಾಡ್ತಾರೆ ರೀತಿ ನಾವು ನೋಡ್ತಾ ಇರ್ತೀವಿ. ಎದೆ ತುಂಬಿ ಹಾಡಿದ ತಕ್ಷಣ ನಮ್ಮ ಕಣ್ಣು ಆಟೋಮೆಟಿಕ್ ಮುಚ್ಕೊಂಡು ನಾವು ಸಂಗೀತವನ್ನು ಆಸ್ವಾದಿಸ್ತೀವಿ. ಹಂಗೆ ಧ್ವನಿಪೂರ್ಣವಾಗಿ ಸಂಗೀತಮಯವಾಗಿ ಹಾಡಿದಾಗ ಈ ಭಾವಗೀತೆಯ ಮೆರುಗು ಹೆಚ್ಚಾಗುತ್ತೆ. ಈಗ ನಮ್ಮ ಈ ಒಂದು ಹಕ್ಕಿ ಹಾಡ್ತಿದೆ ನೋಡಿದ ಪದ್ಯವನ್ನು ನಾವು ಧ್ವನಿಪೂರ್ಣವಾಗಿ ಹಾಡ್ಬೋದಾ? ಈಗ ಸಾಮಾನ್ಯವಾಗಿ ನಾವು ಪಾಠ ಥರ ಹೇಳ್ತಾ ಹೋಗಿ ಅಥವಾ ಅದು ಬರೀ ಓದ್ತಾ ಹೋದರೆ ಇಲ್ಲಿ ಭಾವಗೀತೆಯಲ್ಲಿರುವಂತಹ ಭಾವನೆ ಸತ್ತೋಗುತ್ತೆ. ಹಾಗಾಗಿ ಇದೇ ಒಂದು ಹಕ್ಕಿ ಆಡ್ತದೆ ಗೀತನ ಅಥವಾ ಇದೇ ಒಂದು ಹಕ್ಕಿ ಆಡ್ತದೆ ನೋಡಿದ್ದೀರಾ ಎಂಬ ಈ ಕಾವ್ಯವನ್ನು ನಾವು ಒಂದು ಧ್ವನಿಪೂರ್ಣವಾಗಿ ಹಾಡ್ಬೋದಾ? ನನ್ನ ಜೊತೆ ಹಾಡಿ ಈಗ ಸದ್ಯಕ್ಕೆ ನಾನು ಹಾಡ್ತಾ ಹೋಗ್ತೀನಿ, ನೀವು ಗಮನಿಸಿ ಹೇಗಿರುತ್ತೆ ಅಂತ. ಸರಿನಾ? ಪುಸ್ತಕವನ್ನು ದಯವಿಟ್ಟು ಗಮನಿಸಿ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ದೂರ ಯಾವತೆರೆ ದಿಕ್ಕುವ ಹೊತ್ತಿನ ಒಳಗೆ ಗಾವುದ 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 ದೂರ ಯಾವತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನರೆ ಬಣ್ಣದ ಪಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನು ಮಾಡಿದೆ ಕಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮಕ್ಕಳ ಹೀಗೆ ಏನೋ ಟ್ರೈ ಮಾಡಿ ಹೊಸದಾಗಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನಾವು ಹೇಳಿದೆ ಅಲ್ಲಿ ಹಕ್ಕಿ ಬಂದಿರತಕ್ಕಂಥದ್ದು ಕಾಲ ಸಮಯ ಅಂತ. ನಾವು ಭಾವಗೀತೆ ಅಂದ ತಕ್ಷಣ ಧ್ವನಿಗಳು ಬರಬೇಕು. ಯಾಕೆಂತಂದ್ರೆ ನಾವೀಗ ಯಾವುದೇ ಒಂದು ಪದ್ಯವನ್ನು ತಗೊಂಡ್ರು ನಮ್ಮ ಕನ್ನಡ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಮನ್ನಣೆಯನ್ನು ಪಡೆದಿರ್ತಂಥ ಕಾರಣವಾಗಿರ್ತಕ್ಕಂಥದ್ದೇ ನಮ್ಮ ಭಾವಗೀತೆಗಳು. ನಮ್ಮ ಭಾವಗೀತೆಗಳನ್ನು ಭಾವವನ್ನು ತುಂಬಿ, ಆ ಭಾವಕ್ಕೆ ಜೀವವನ್ನು ತುಂಬಿ, ಆ ಜೀವನ ತುಂಬಕ್ಕೆ ಸಂಗೀತ ಬೇಕು. ಆ ರೀತಿ ಒಂದು ಸಂಗೀತಪೂರ್ಣವಾಗಿ ಒಂದು ಅರ್ಥಗರ್ಭಿತವಾಗಿ ನೀವು ಹಾಡಬೇಕು ನನ್ನ ಜೊತೆ.
ಹೌದಲ್ವಾ? ಸೊ ನೀವೀಗ ಹಾಡ್ತಾ ಹೋದರೆ ಇದರ ಕೆಪಾಸಿಟಿ ಆಗ್ತದೆ. ಈಗ ಸಾಮಾನ್ಯವಾಗಿ ನೋಡಿ, ಈಗ ನಾನೀಗ ಓದ್ತಾ ಇದ್ದೀನಿ ಅಂತಂದರೆ ಈರುಳ್ಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲೆಗೆ ಕೆಳಗೆ ಅಂದರೆ ಅದರಲ್ಲಿ ಭಾವನೆ ಇಲ್ಲ. ಇದು ಭಾವಗೀತೆಯಾಗಿದ್ದು ಹಾಗೆ ಹೋದರೆ ಇಲ್ಲಿದೆ ಭಾವನೆ, ಹೌದಲ್ವಾ? ಇದು ಭಾವಗೀತೆ, ಭಾವದಿಂದ ಇರಬೇಕು. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ದೂರ ಯಾವತ್ತಿರ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಂದ್ರೆ ಗೊತ್ತಾ, ಇಲ್ಲಿ ಸಂಗೀತವನ್ನು ಹಾಡಲಿಕ್ಕೆ ಅಥವಾ ಒಂದು ಭಾವಗೀತೆ ಹಾಡಲಿಕ್ಕೆ ಸಂಗೀತ ಜ್ಞಾನವೇ ಮುಖ್ಯ ಅಂತಲ್ಲ, ನೀನು ಆ ಭಾವಗೀತೆಯನ್ನು ಅಥವಾ ನೀವು ಆ ಭಾವಗೀತೆಯನ್ನು ಎಷ್ಟು ಫೀಲ್ ಮಾಡ್ತೀರಿ ಅಂತ, ಹೌದಲ್ವಾ? ಈಗ ನಾವು ಇವತ್ತು ಕಲಿತಿದಿಷ್ಟು ಏನಂದರೆ, ನಮ್ಮ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಒಂದು ಪದ್ಯವನ್ನು ಬರೆದಿರ್ತಕ್ಕಂತಹ ನಮ್ಮ ದ.ರಾ ಬೇಂದ್ರೆಯವರ ಒಂದು ವಿಷಯ, ಒಂದು ಸಂಕ್ಷಿಪ್ತವಾದಂತಹ ವಿವರಣೆ. ಮಕ್ಕಳ ನಾವು ಒಂದು ಹೇಳಿದ್ ಮತ್ತೆ ಏನಂತಂದರೆ, ದ.ರಾ ಬೇಂದ್ರೆಯವರ ಒಂದು ಕಾವ್ಯನಾಮ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಅಂಬಿಕಾ ತನಯ ದತ್ತ ಅಂತ. ಅಂಬಿಕಾ ತನಯ ದತ್ತ ಅಂದರೆ ಅಂಬಿಕಾ ತನಯ, ಅಂಬಿಕಾಳ ಮಗ ದತ್ತ ಅಂತ. ಅಲ್ಲಿ ನಿಮ್ಗೆ ಗೊತ್ತಿರಲಿ, ದ.ರಾ ಬೇಂದ್ರೆಯವರ ತಾಯಿ ಹೆಸರು ಅಂಬಿಕಾ ಅಂತ, ಅದಕ್ಕೆ ಅವಳು ಅಂಬಿಕಾ ತನಯ ಅಂತ ಅವ್ರು ಬರ್ಕೋತಾರೆ. ಅಂದರೆ ತುಂಬ ಪ್ರೀತಿಯಿಂದ ಬರ್ತಿರ್ತಕ್ಕಂತಹ ಒಂದು ಕಾವ್ಯನಾಮ. ಒಬ್ಬ ವ್ಯಕ್ತಿ ಬದುಕಲ್ಲಿ ತುಂಬ ನೋವು ಉಂಡಾಗ ಏನಾಗ್ತಾನೆ ಅನ್ನೋಕ್ಕೆ ದ.ರಾ ಬೇಂದ್ರೆಯವರು ತುಂಬ ಬೆಸ್ಟ್ ಎಕ್ಸಾಂಪಲ್. ಇವತ್ತು ನಾವು ಈ ದ.ರಾ ಬೇಂದ್ರೆಯವ್ರ ಬಗ್ಗೆ ತಿಳ್ಕೊಂಡು, ಇನ್ನು ದ.ರಾ ಬೇಂದ್ರೆಯವ್ರ ಬಗ್ಗೆ ನಾನು ಹೇಳ್ತಾ ಕೂತ್ಕೊಂಡ್ರೆ ವಿಷಯ ತುಂಬ ಉದ್ದಾಗ್ತದೆ. ಯಾಕೆಂತಂದರೆ ನಾನು ಕನ್ನಡದಲ್ಲಿ ತುಂಬ ಮೆಚ್ಚುವಂಥ ಕವಿಗಳಲ್ಲಿ ಒಬ್ಬ ದ.ರಾ ಬೇಂದ್ರೆಯವ್ರ ಬಗ್ಗೆ. ಯಾಕೆಂತಂದರೆ ದ.ರಾ ಬೇಂದ್ರೆಯವರು ಅವಾಗ ಹೇಳಿದೆ ಆಧುನಿಕ ರನ್ನ ಅಂತ. ಆಧುನಿಕ ರನ್ನ ಅನ್ನೋದು ಯಾಕೆ ಹೇಳಿದೆ ಅಂತಂದರೆ, ಎಲ್ಲೊಂದು ಕಡೆ ರನ್ನನೇ ತನ್ನ ಕಾವ್ಯಗಳ ಬಗ್ಗೆ ಬರೀತಾನೆ. 8 ಗುಂಡಿಗೆ ಬೇಕು ನಾನು ಬರೆದಿರ್ತಕ್ಕಂತಹ ಕಾವ್ಯಗಳನ್ನು ಓದಲಿಕ್ಕೆ ಅಂತ. ನಿಜವಾಗ್ಲೂ ಹಾಗೇನೇ ಇದೆ. ಈ ಗದಾಯುದ್ಧ, ನಮ್ಮ ಮಹಾಭಾರತದ ಕಥೆಯನ್ನು ಆಧರಿಸಿದಂಥ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಏನಿದೆ ನಮ್ಮ ರನ್ನವರು ಬರೆದಿರ್ತಕ್ಕಂಥದ್ದು, ಅದನ್ನು ಓದಲಿಕ್ಕೆ 8 ಭಂಟರೇ ಬೇಕು, ಸಾಮಾನ್ಯ ಓದಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಕ್ಷರಗಳಲ್ಲಿ ಪದಗಳಲ್ಲಿನೇ ಟ್ವಿಸ್ಟನ್ನು ಇಟ್ಟು ಆ ಒಂದು ಓದಲಿಕ್ಕೆ ಒಂದು ಶಕ್ತಿಯನ್ನು ಅಥವಾ ಒಂದು ತೀವ್ರತೆಯನ್ನು ಕೇಳ್ತಕ್ಕಂತಹ ನಮ್ಮ ದ.ರಾ ಬೇಂದ್ರೆಯವರು ಕೂಡ ಆಧುನಿಕ ರನ್ನರಾಗಿ ಆಗಿರ್ತಾರೆ. ಅಂತಹ ಬೇಂದ್ರೆಯವರ ಒಂದು ಬದುಕನ್ನು ನಾನು, ಯಾಕೆಂತಂದರೆ ಅವ್ರ ಬದುಕನ್ನು ಸ್ಟಡಿ ಮಾಡ್ತಾ ಹೋದಾಗ ಆ ರೀತಿ ಬದುಕು ನಮಗೆ ಸಿಕ್ಕಿದ್ರೆ ನಾವು ಕೂಡ ಸಿಗ್ರೇಟ್ ಆಗುತ್ತೀವಿ ಅಂತ. ಅಂದರೆ ನಮಗೆ ಸಿಕ್ಕಿರೋ ಬದುಕು ಕರೆದು ಅಂತಲ್ಲ, ಅಂದರೆ ಅಷ್ಟು ನೋವನ್ನು ಉಂಡವರು ಅಂತ. ಅಂತಹ ಒಂದು ಬೇಂದ್ರೆಯವ್ರ ಬಗ್ಗೆ ನಾವು ತಿಳ್ಕೊಂಡು ಇವತ್ತು. ಜೊತೆಗೆ ಭಾವಗೀತೆ ಅಂದರೆ ಏನು? ಭಾವಗೀತೆ ಅಂತಂದರೆ ವ್ಯಕ್ತಿಯ ಕಂಡಿದ್ದು, ಕೇಳಿದ್ದು, ಅನುಭವಿಸಿದ್ದು, ತನ್ನ ನೋವು ನೋವುಗಳನ್ನೆಲ್ಲ ಪ್ರೀತಿಯಿಂದ ಅಥವಾ ಒಂದು ಅರ್ಥಗರ್ಭಿತವಾಗಿ ಒಂದು ಪೂರ್ಣವಾದಂತಹ ಸಾಹಿತ್ಯ ಕೃಷಿಯನ್ನು ಮಾಡಿದಾಗ ಅದು ಭಾವಗೀತೆಯಾಗುತ್ತೆ ಅಂತ. ಅಂತಹ ಭಾವಗೀತೆಗಳ ವಿಶೇಷ ಅಂತ ಭಾವಗೀತೆಗಳು ನಮ್ಮ ಕನ್ನಡದಲ್ಲಿ ಬರ್ತಕ್ಕಂಥವು ತುಂಬ ಹೆಚ್ಚಿಸಿಬಿಟ್ಟಿವೆ. ನಮಗೆ ಗೊತ್ತಿರ್ತಕ್ಕಂಥ ಎದೆ ತುಂಬ ಹಾಡಿನ ಬರ್ತಕ್ಕಂಥ ಜಿ.ಎಸ್.ಎಸ್ ಅವರು, ಜಿ.ಎಸ್. ಶಿವರುದ್ರಪ್ಪನವರು, ಜೊತೆಗೆ ನಮ್ಮ ಕುವೆಂಪು ಅವರ ಕವನಗಳು ಏನು ಕಡಿಮೆನ, ಆ ರೀತಿ ಬೇಂದ್ರೆಯವರ ಕವನಗಳು. ಈಗ ನಾನು 4 ತಂತಿ ಬಗ್ಗೆ ಹೇಳಿದೆ. ಆ 4 ತಂತಿ ಅಂತಂದರೆ ನಿಜವಾಗ್ಲೂ 4 ತಂತಿ ಏನು, ಅದು ವೀಣೆಯ 4 ತಂತಿಗಳಲ್ಲ, ಬದುಕಿನ 4 ತಂತಿಗಳು ಅಂತ. ಅದಕ್ಕೆ ಈಗ ನಮಗೆ ಗೊತ್ತು, ನಮ್ಮ ಕುವೆಂಪು ಅವರಿಗೆ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕೃತಿ ರಾಮಾಯಣ ದರ್ಶನ. ಆ ರಾಮಾಯಣ ದರ್ಶನ ಬುಕ್ಕೇ ಇಷ್ಟಪ ಇದೆ. ಆ ಬುಕ್ಕಲ್ಲಿ ಬರೆದಿರ್ತಕ್ಕಂತಹ ವಿಷಯ ಅಗಾಧವಾದಂಥದ್ದು. ಆದರೆ ಈ 4 ತಂತಿ ಇಷ್ಟೇ ಒಂದು ಚಿಕ್ಕ ಕವನ ಸಂಕಲನ. ಇಷ್ಟಪ್ಪ ಅಗಾಧವಾದಂತಹ ರಾಮಾಯಣ ದರ್ಶನಕ್ಕೆ ಜ್ಞಾನಪೀಠ ಬಂತು, ಓಕೆ. ಇನ್ನು ಇತ್ತೀಚೆಗೆ ನಾವು ಕಂಡಂತಹ ಜ್ಞಾನಪೀಠಗಳಲ್ಲೂ ಸಮಗ್ರ ಸಾಹಿತ್ಯ ಅಂತೇಳಿ. ಸಮಗ್ರ ಸಾಹಿತ್ಯ ಅಂದ್ರೆ ಏನಲ್ಲ, ಅವರು ಫುಲ್ ಅವ್ರು ಎಷ್ಟು ಬರೆದಿದ್ದಾರೆ, ಅವ್ರ ಸಾಹಿತ್ಯ ಕೃಷಿ ಎಷ್ಟಿದೆ ಅಷ್ಟನ್ನೂ ಸೇರಿಸಿ ಏನು ಪರವಾಗಿಲ್ಲಪ್ಪ ನೀವು ಸಾಹಿತ್ಯದ ಕೃಷಿ ಮಾಡಿದ್ಯಾ ಅಂತೇಳಿ ಜ್ಞಾನಪೀಠವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದ.ರಾ ಬೇಂದ್ರೆಯವರ ಒಂದು ಪುಟ್ಟ ಒಂದು ನೆಕ್ಸ್ಟ್ ಒಂದು 70-80 ಪೇಜಿನ ಒಂದು 4 ತಂತಿ ಒಂದು ಕವನ ಸಂಕಲನಕ್ಕೆ ಜ್ಞಾನಪೀಠವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲೇನೋ ಇದೆ, ತುಂಬ ಮಹತ್ವವಾದದ್ದೇ ಇದೆ. ಅಂತಹ ಮಹಾನ್ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ದ.ರಾ ಬೇಂದ್ರೆಯವ್ರ ಬಗ್ಗೆ. ಈ ದ.ರಾ ಬೇಂದ್ರೆಯವ್ರ ಬದುಕನ್ನು ನಾನು ನಿಮಗೆ ಫ್ರೀಯಾಗಿ ನಿಮ್ಮನ್ನು ಹೇಳ್ತೀನಿ, ಯಾಕೆಂತಂದರೆ ಅವ್ರ ಬದುಕು ನಾವೆಲ್ಲ ನೋಡಬೇಕಾದ್ರೆ ನಾವೆಲ್ಲ ತಿಳ್ಕೊಬೇಕಾಗಿದೆ. ಜೊತೆಗೆ ಇವತ್ತು ನಾವು ಕ್ಲಾಸ್ ಮಾಡ್ತಿರೋದ್ರಿಂದ ದ.ರಾ ಬೇಂದ್ರೆಯವ್ರ ಬಗ್ಗೆ ಬೇಡ, ಬಟ್ ಅದೇ ನಾನು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕಷ್ಟು, ಯಾಕೆಂತಂದರೆ ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಸಾಮಾನ್ಯವಾಗಿ
ಕಡಿಮೆ ಅಂತಂದ್ರೂ 7ರಿಂದ 8 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ ಇರ್ತಕ್ಕಂತಹ ಪದ್ಯ. ಇಲ್ಲ ಪದ್ಯ ಬರಲಿಕ್ಕೆ ಕೇಳ್ತಾರೆ, ಇಲ್ಲ ಪದ್ಯಕ್ಕೆ ಭಾವಾರ್ಥ ಕೇಳ್ತಾರೆ, ಇಲ್ಲ 4 ಮಾರ್ಕ್ಸ್ ಕ್ವಶನ್ ಅಂತ ಕೇಳ್ತಾರೆ, ಅಥವಾ ಸಂದರ್ಭಗಳನ್ನ ಕೇಳ್ಬೋದು. ಈಗ ನಮಗೆ ಈ ಸಲ ಎಕ್ಸಾಮಲ್ಲಿ ಸಂದರ್ಭನೇ ಇತ್ತು, ಯಾವುದು ತೇರಿಸಿ ಮುಳುಗಿಸಿ ಖಂಡಗಳ ಅಂತ ಇಲ್ಲೇನೇ ಹೇಳಿದೆ, ಅದೇ ಒಂದು ಲೈನನ್ನು ಸಂದರ್ಭ ಬರಲಿಕ್ಕೆ ಕೊಟ್ಟಿದ್ರು. ಜೊತೆಗೆ ಒಂದು 4 ಮಾರ್ಕ್ಸ್ ಕ್ವಶನ್ ಇತ್ತು. ಅಂದರೆ 7 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಹಾಗಾಗಿ ತುಂಬ ಸುಂದರವಾಗಿರ್ತಕ್ಕಂಥ ಪದ್ಯ. ಯಾಕೆಂದರೆ ಕನ್ನಡ ಪದ್ಯ ಅಂತ ತಕ್ಷಣ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಬೇಂದ್ರೆಯವರ ಕವನ ಅಂತಂದರೆ ನಾನು ಸ್ವಲ್ಪ ನೆಲಮೇಲಿಲ್ಲ, ಸ್ವಲ್ಪ ಹಾರ್ತಾ ಇದ್ದೀನಿ, ಅಷ್ಟು ಖುಷಿ ನನಗೆ. ಅಂತಹ ಒಂದು ಸುಂದರವಾದಂತಹ ಈ ಕವನವನ್ನು ನಾವು ನಾಳೆ ಕ್ಲಾಸಲ್ಲಿ ಪ್ರತಿಯೊಂದು ಪ್ಯಾರ ಏನಿದೆ ಅದನ್ನು ತಿಳ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಇವತ್ತಿನ ಒಂದು ನಿಮಗೆ ಹೋಮ್ವರ್ಕಲ್ಲಿ ದ.ರಾ ಬೇಂದ್ರೆಯವರ ಪೂರ್ತಿ ಕವಿ ಪರಿಚಯವನ್ನು 2 ಬಾರಿ ಮಾಡಿದ್ದು, ಆ ಕವಿ ಪರಿಚಯವನ್ನು ಕಲಿತಿರ್ಬೋದು. ಯಾಕೆಂತಂದರೆ ನಾವು ಕವಿ ಪರಿಚಯವನ್ನು ಕಲಿತಕ್ಕಂಥದ್ದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್, ಅದು ನಿಮ್ಗೆ ಗೊತ್ತು. ಹಾಗಾಗಿ ದ.ರಾ ಬೇಂದ್ರೆಯವರ ಕವಿ ಪರಿಚಯ ಸಂಪೂರ್ಣವಾಗಿ ಕಲಿತು ಬರೆದಿರ್ಬೇಕು 2 ಸಲ. ಜೊತೆಗೆ ಈ ಭಾವಗೀತೆ ಅಂದರೆ ಏನು ಅಷ್ಟು ಸಾಕು. ಯಾಕೆಂದರೆ ಭಾವಗೀತೆ ಅಂದರೆ ಅಂತ ಸಾಮಾನ್ಯವಾಗಿ ಕೇಳಲ್ಲ, ಅದೊಂದು ಪ್ರಶ್ನೆ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಭಾವಗೀತೆ ಅಂದ್ರೇನು, ಮತ್ತು ಈ ನಮ್ಮ ದ.ರಾ ಬೇಂದ್ರೆಯವರ ಒಂದು ಕವಿ ಪರಿಚಯವನ್ನು ಮಾಡಿಕೊಳ್ಳಿಲ್ಲ. ನಾಳೆ ಇನ್ನೊಮ್ಮೆ ಇದೇ ಈ ಹಕ್ಕಿ ಆಟದಲ್ಲಿ ನೋಡಿದಿರ ಭಾವಪೂರ್ಣವಾಗಿ ಸಂಗೀತದೊಂದಿಗೆ ಕೇಳಿ ಅರ್ಥವನ್ನು ತಿಳ್ಕೊಂಡು ಹೋಗೋಣ. ಇಲ್ಲಿಗೆ ಇವತ್ತಿನ ಈ ಹಕ್ಕಿ ಆಟದ ಕ್ಲಾಸನ್ನು ನೋಡಿದ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.